ಯೂಟ್ಯೂಬ್ ಬಾಂಧವರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಸ್ತ್ರೀ ಮತ್ತು ಪುರುಷ ವಶೀಕರಣ ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಒಂದು ಕೇವಲವಾಗಿ ಒಂದು ಚಿಕ್ಕ ಒಂದು ವಿಧಾನದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಒಂದು ತುಪ್ಪದ ದೀಪದ ಒಂದು ವಿಧಾನದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಹಾಗೂ ಈ ಒಂದು ವಶೀಕರಣವನ್ನ ಮಾಡೋದ್ರಿಂದ ನಿಮಗೆ ಸಿಗುವಂತಹ ಲಾಭಗಳು ಏನಂದ್ರೆ, ನೀವು ಇಷ್ಟಪಟ್ಟಂತಹ ವ್ಯಕ್ತಿಗಳು ನಿಮ್ಮಂತರಾಗಲು ಈ ಒಂದು ವಶೀಕರಣ ಮಾಡಿಕೊಡ್ತೀವಿ ವೀಕ್ಷಕರೇ. ಹಾಗೂ ಈ ವಶೀಕರಣವನ್ನು ನೀವು ತುಂಬಾ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಬೇಕಾಗ್ತದೆ ವೀಕ್ಷಕರೇ. ನೀವು ಮಾಡುವಂತಹ ಸ್ಥಳ ಆಗಿರ್ಬೋದು, ಮನೆ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಅದರ ಫ್ರೆಂಡ್ಸ್ ರೂಮ್ ಆಗಿರ್ಬೋದು, ಎಲ್ಲೇ ಕೂಡ ಆಗಿರ್ಬೋದು, ಅಕ್ಕಪಕ್ಕದಲ್ಲಿ ಒಬ್ರು ಅಂದ್ರೆ ಯಾರು ಕೂಡ ಇರ್ಬೋದು ಮತ್ತು ಯಾರಿಗೂ ಅನುಮಾನ ಕೂಡ ಬರಬಾರ್ದು. ನೀವು ಈ ಒಂದು ಕಾರ್ಯವನ್ನು ಮಾಡ್ತಿದ್ರಂತ ಯಾರಿಗೂ ಕೂಡ ಅನುಮಾನ ಬರಬಾರ್ದು ವೀಕ್ಷಕರ. ಬಂದ್ರೆ ಈ ಒಂದು ಕಾರ್ಯ ಮಾಡಿದ್ದನ್ನ ನಿಮ್ಗೆ ಲಭಿಸೋದಿಲ್ಲ. ಯಾಕಂದ್ರೆ ಅವ್ರದೊಂದು ಕಣ್ಣು ನಿಮ್ಮ ಮೇಲೆ ಬಿದ್ದಿರುತ್ತೆ, ಒಂದು ಕಣ್ಣು ನಿಮ್ಮ ಮೇಲೆ ಬಿದ್ದಿರುತ್ತೆ. ಆ ಒಂದು ಕಾರಣಕ್ಕೆ ನಿಮ್ಗೆ ಗೊತ್ತಲ್ಲ ವೀಕ್ಷಕರೇ, ಬೇರೆಯವ್ರ ದೃಷ್ಟಿ ನಮ್ಮ ಮೇಲೆ ಬಿಡಿದ್ರೆ ಎಷ್ಟು ಹಾನಿ ಆಗುತ್ತಂತ ವೀಕ್ಷಕರೇ. ಹಾಗಾಗಿ ಇನ್ನೊಬ್ರ ಕಣ್ಣು ನೀವೇನೇ ಒಂದು ಕೆಲಸ ಮಾಡಿದ್ರು ಅವರು ಕಣ್ಣು ನಿಮ್ಮ ಮೇಲೆ ಬೀರಬಾರ್ದು ಅಷ್ಟೇ ಹೇಳೋದು. ಇನ್ನೊಂದೇನಂದ್ರೆ ವೀಕ್ಷಕರೇ, ಈ ಒಂದು ವಿಧಾನ ಮತ್ತು ಈ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ನೀವು ತುಂಬಾ ಶ್ರದ್ಧೆ ಭಕ್ತಿಯನ್ನ ಮಾಡ್ಬೇಕಾಗ್ತದೆ. ಅಂದ್ರೆ ಬೆಳಿಗ್ಗೆ ನೀವು ಯೋಗ ಧ್ಯಾನ ಮಾಡಿರೋದನ್ನ ನೋಡಿರ್ತೀರ ವೀಕ್ಷಕರೇ. ಆ ಒಂದು ಯೋಗ ಧ್ಯಾನದ ರೂಪದಲ್ಲೇ ಈ ಒಂದು ಕಾರ್ಯವನ್ನ ನೀವು ಮಾಡ್ಬೇಕಾಗ್ತದೆ. ಮಾಡಿದರೆ ಇದು ನಿಮ್ಗೆ 100% ರಿಸಲ್ಟ್ ಕೊಡ್ತದೆ ವೀಕ್ಷಕರೇ. ಮಾಡಿ ಕೇವಲ 3 ದಿನದಲ್ಲಿ 100% ನಿಮ್ಗೆ ರಿಸಲ್ಟ್ ಕೊಡ್ತದೆ. ಹಾಗಾದ್ರೆ ಇದನ್ನ ಮಾಡೋದು ಹೇಗಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನ ಮಾಡಲು ಬೇಕಾಗುವಂತಹ ವಿಧಾನಗಳು ಮತ್ತು ವಸ್ತುಗಳು ಯಾವುದೆಂದ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ನ ಪ್ರೆಸ್ ಮಾಡಿ ವೀಕ್ಷಕರೇ. ಮೊದಲನಾಗಿ ಬೇಕಾಗಿರುವಂತಹ ವಸ್ತುಗಳು ಯಾವುದಂದ್ರೆ, ಒಂದು ದೀಪ, ತುಪ್ಪದ ದೀಪ. ನಾನು ಹಾಕೊಂಡಿದ್ದೀನಿ ತುಪ್ಪ, ಇಲ್ಲಿ ಒಂದು ದೀಪದ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಅರಿಶಿಣದ ದಂಡು, ಆಮೇಲೆ ಒಂದು ಲವಂಗ. ಈ 2 ವಸ್ತುಗಳು ಬೇಕಾಗ್ತದೆ ವೀಕ್ಷಕರೇ. ಮೊದಲನೇದಾಗಿ ಇದನ್ನ ಮಾಡುವಂತಹ ವಿಧಾನಗಳು ಏನು ಅಂದ್ರೆ, ತುಪ್ಪದ ದೀಪವನ್ನ ಹಾಕೋಬೇಕು. ಹಾಕಿದ ನಂತರ ಅದಕ್ಕೆ ದೀಪವನ್ನು ಹಚ್ಚಬೇಕಾಗ್ತದೆ. ವೀಕ್ಷಕರೇ, ಹಚ್ಚಿದ್ರಾಯ್ತಲ್ಲ, ಹಚ್ಚಿದ ನಂತರ ನೀವೇನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಅರಿಶಿಣ ದಂಟು ಇರುತ್ತಲ್ವಾ, ಅರಿಶಿಣ ಮತ್ತು ಲವಂಗ ದಂಟದ ಮೇಲೆ ನೀವೇನ್ ಮಾಡ್ಬೇಕಂದ್ರೆ ಕೆಂಪು ಕುಂಕುಮ ಮಾತ್ರ ಇದ್ರ ಮೇಲೆ ನೀವು ಹಾಕ್ತಾ ಬರ್ಬೇಕಾಗ್ತದೆ. ಎಷ್ಟು ಬಾರಿ ಹಾಕ್ತಾ ಬರ್ಬೇಕಂದ್ರೆ 108 ಬಾರಿ ನೀವು ಹಾಕ್ತಾ ಬರ್ಬೇಕಾಗ್ತದೆ. 108 ಬಾರಿ ಹಾಕ್ತಾ ನೀವು ನಿಮ್ಮ ಒಂದು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಅವರನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಈ ಒಂದು ಮಂತ್ರವನ್ನ ಯಾವ ತರ ಹೇಳ್ಬೇಕಂದ್ರೆ, ಓಂ ಕ್ರೀಂ ಮಮ ಸ್ವಾಹ, ಓಂ ಕ್ರೀಂ ಮಮ ಸ್ವಾಹ, ಓಂ ಕ್ರೀಂ ಮಮ ಸ್ವಾಹ ಅಂತ ಈ ತರ ನೀವು 108 ಬಾರಿ ಈ ಒಂದು ಮಂತ್ರವನ್ನ ನೀವು ಹೇಳ್ಬೇಕಾಗ್ತದೆ. ಈ ಒಂದು 108 ಬಾರಿ ಈ ಮಂತ್ರವನ್ನು ನೀವು ಹೇಳಿದ ನಂತರ ಏನ್ ಮಾಡ್ಬೇಕು ಅಂದ್ರೆ, ಕೆಂಪು ಬಟ್ಟೆ ಇರುತ್ತಲ್ಲ ವೀಕ್ಷಕರೇ, ಕೆಂಪು ಬಟ್ಟೆಯಿಂದ ಲವಂಗ ಮತ್ತು ಅರಿಶಿಣದ ದಂಟನ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿ ನಿಮ್ಮ ತಲೆದಿಂಬಿನ ಕೆಳಗಡೆ ನಿಮ್ಮ ಮನೆಯವರಿಗೆ ಡೌಟ್ ಬರದ ಹಾಗೆ 3 ದಿನಗಳ ಕಾಲ ಇಟ್ಟು, ದೇವರಿಗೆ 3ನೇ ದಿನ ನಂತರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದೇವರಿಗೆ ನಮಸ್ಕರಿಸಿ ನೀವು ಇದನ್ನ ಹರಿಯುವ ನದಿಗೆ ಬಿಟ್ಟು ಬರಬೇಕಾಗ್ತದೆ. ಬಿಟ್ಟು ಬಂದು ನಂತರ ನೀವು ಮಾಡಬೇಕಾದಂತಹ ಕಾರ್ಯಗಳು ಯಾವುದಂದ್ರೆ, ಒಂದು ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಒಂದು ಚಿಕ್ಕದಾಗಿ ಒಂದು ಹಣ್ಣುಕಾಯಿ ಸಾಮಾನು ಕೊಡುವಂಥದ್ದು, ಅಂದ್ರೆ ಒಂದು ಪೂಜೆ ಕೊಡುವಂಥದ್ದು. ಚಿಕ್ಕದಾಗಿ ಕಾಯಿ ತಗೊಂಡು ಹೋಗ್ಬಿಡ್ತೀರಲ್ಲ, ಅದೇ ತರ ಪೂಜೆ ತಗೊಂಡೋಗಿ ಕೊಟ್ಟು ಮನಸ್ಸಲ್ಲಿ ನಿಮ್ಮ ಒಂದು ಆಸೆಯನ್ನು ಕೇಳ್ಕೊಂಡು ಬರಬೇಕು. ಕೇಳ್ಕೊಂಡು ಬಂದ ತಕ್ಷಣ ನಿಮಗೆ 2 ಇಲ್ಲಾಂದ್ರೆ 3 ತಾಸಿನಲ್ಲಿ ನೀವು ಇಷ್ಟಪಡುವಂತಹ ವ್ಯಕ್ತಿ ಯಾರಾಗಿದ್ರು ಅವರು ನಿಮಗೆ ಕರೆ ಮಾಡ್ತಾರೆ, ಇಲ್ಲ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ. ಒಂದು ವೇಳೆ ಇದನ್ನು ನಿಮ್ಮ ಹತ್ರ ಮಾಡಲು ಸಾಧ್ಯ ಆಗ್ತಿಲ್ಲ ಗುರುಗಳೇ, ನಮ್ಮ ಮನೇಲಿ ತುಂಬಾ ಜನ ಇದ್ದಾರೆ, ಅಕ್ಕಪಕ್ಕ ಎಲ್ಲ ನೋಡ್ತಾ ಇರ್ತಾರೆ, ಆ ಥರ ಎಲ್ಲ ಏನು ಸಮಸ್ಯೆ ಇದ್ದೇ ಇರುತ್ತೆ. ಆ ಥರ ನಿಮಗೂ ಸಮಸ್ಯೆ ಏನಾದರೂ ಇದ್ದರೆ ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ, ಯಾವ ಬೇಕಾದರೂ ಕಾಲ್ ಮಾಡ್ಬೋದು.
ನಿಮ್ಮ ಯಾವುದೋ ಒಂದು ಕಠಿಣ ಸಮಸ್ಯೆಗಳಿದ್ರು ಶೀಘ್ರದಲ್ಲೇ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತೇವೆ. ನಮಸ್ಕಾರ.